ಅಂತೇಳಿ ಯಾರಿಗೆ ಇಷ್ಟ ಇರಂಗಿಲ್ಲ. IAS ಅಷ್ಟ ಅಲ್ಲ, ಇವನ್ ಸ್ಕೂಲ್ ಕಾಲೇಜಿಂದನೂ ಹಿಡಿದನು ಅಷ್ಟ ಎಲ್ಲರೂ ಟಾಪರ್ ಆಗ್ಬೇಕಂತಲೇ ಇಷ್ಟಪಡ್ತಾರೆ. ಆ್ಯಂಡ್ ಈಗ IAS ಒಂದು ಪ್ರಿಪ್ರೇಷನ್ ಒಳಗಂತೂ ಎಲ್ಲರೂ ಟಾಪ್ ಲಿಸ್ಟ್ ಒಳಗೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಟಾಪ್ ರ್ಯಾಂಕ್ ಒಳಗೆ ಯಾರು ಬರ್ತಾರಲ್ಲ ಅವ್ರಿಗೆ ಅಷ್ಟ IAS ಒಂದು DC ಪೋಸ್ಟ್ ಸಿಗ್ತದ. ಆ್ಯಂಡ್ ಒಂದು 90% ಹಿಂಗಿರ್ತಾರಲ್ಲ, ಎಲ್ಲರೂ DC ಆಗಬೇಕು IAS ಆಗ್ಬೇಕಂತ ಅನ್ಕೊಂಡಿರ್ತಾರ. ಸೊ ಟಾಪರ್ ಆಗಕ್ಕೆ ಎಲ್ಲರೂ ಇಷ್ಟಪಡ್ತಾರ. ಜೋಶ್ ಒಳಗೆ ಬಂದ್ಕಸ ಕೋಚಿಂಗ್ ಜಾಯ್ನ್ ಆಗೋದು, ಎಲ್ಲ ಥರ ವೆರೈಟೀಸ್ ಬುಕ್ನ ತೊಗೊಂಬರ್ತಾರ. ಬಟ್ 6 ಮಂತ್ಸ್ ಆದರೂ ಅಲ್ಲೇನೇ ಇರ್ತಾರ, ಟಾಪರ್ ಆಗಂಗಿಲ್ಲ. ಯಾಕೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಟಾಪರ್ ಆಗ್ಬೇಕಂದ್ರೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು, ಆ್ಯಂಡ್ ಟಾಪರ್ಗೂ ಆ್ಯಂಡ್ ಎವ್ರೇಜ್ ಸ್ಟೂಡೆಂಟ್ಗೂ ಏನು ಒಂದು ಡಿಫ್ರೆನ್ಸ್ ಇರ್ತದ ಅನ್ನೋದನ್ನ ಈ ವಿಡಿಯೋ ಒಳಗೆ ನಾವು ನೋಡೋಣ. ಒಂದು ಸ್ಟ್ರಾಟಜಿ ನೋಡೋಣ. ಟಾಪರ್ ಆಗ್ಬೇಕಂದ್ರೆ ಏನಾಗಬೇಕು, ರ್ಯಾಂಕ್ 100 ಒಳಗನ IAS ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದಷ್ಟು ಜನರಲ್ ಟಿಪ್ಸ್ ಅದಾವ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ. ಸೊ ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ ನನ್ನ ಒಂದು ವಿಡಿಯೋನ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಂದು ಫೇಸ್ಬುಕ್ ಪೇಜ್ ಅದ, ಅದ್ರದ್ದೊಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಸೊ ಫೇಸ್ಬುಕ್ ಒಳಗೂ ಪ್ಲೀಸ್ ಫಾಲೋ ಮಾಡಿರಿ. ನಾನಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ಸ್ ಆಗಿರ್ಬೋದು, ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋಸ್ನು ಶೇರ್ ಮಾಡಿರ್ತೀನಿ. ಇಲ್ಲೇನಾರ ಮಿಸ್ ಆದರೂ ನೀವು ಅಲ್ಲಿ ನೋಡ್ಕೋಬಹುದು. ಆ್ಯಂಡ್ ಕನ್ನಡ ಮೀಡಿಯಂ ಒಳಗೆ ಯಾರು ರೀಡ್ ಮಾಡ್ಲಿಕ್ಕತ್ತೀರಿ, ಇಂಗ್ಲೀಷ್ ಬುಕ್ ನೀವು ಪರ್ಚೇಸ್ ಮಾಡಿಲ್ಲ ಅಂತ ಅಂದಾಗ ನಾನು ಇಂಗ್ಲೀಷ್ ಬುಕ್ಸ್ ಒಳಗಿನೂ ಒಂದಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ಒಂದು ಫೋಟೋ ತೆಗೆದು ಅಥವಾ PDF ಮಾಡಿನೂ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ದಟ್ ಇಂಗ್ಲೀಷ್ ಒಳಗೂ ನಿಮ್ಗೊಂದು ರೀಡ್ನ ಒಂದು ಸಿಂಪಲ್ ಆಗಿ ಲೈಕ್ ಫೇಸ್ಬುಕ್ ಒಂದು ಟೈಮ್ ಪಾಸ್ ಒಳಗೆ ನೋಡೋ ಟೈಮ್ ಒಳಗೆ ಒಂದು ಯೂಸ್ಫುಲ್ ಕಂಟೆಂಟ್ ರೀಡ್ ಮಾಡ್ದಂಗೆ ಆಗ್ತದಂತ. ಸೊ ಪ್ಲೀಸ್ ಫೇಸ್ಬುಕ್ ಪೇಜ್ ಒಳಗೆ ಹೋಗ್ರಿ ಆ್ಯಂಡ್ ಫಾಲೋ ಮಾಡಿರಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇರ್ತದ. ಆ್ಯಂಡ್ UPSC ರಿಲೇಟೆಡ್ ಭಾಳಷ್ಟು ವಿಡಿಯೋ ಮಾಡೇನಿ, ಚಾನಲ್ಗೆ ವಿಸಿಟ್ ಕೊಡ್ರಿ. ಭಾಳಷ್ಟು ಡೌಟ್ಸ ನೀವು ಡೆಫಿನೆಟ್ಲಿ ಕ್ಲಿಯರ್ ಆಗ್ತವ. ಇನ್ ಕೇಸ್ ಆಗಲಿಲ್ಲ ಅಂತಂದ್ರೆ ಕಮೆಂಟ್ ಒಳಗೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ, ಇಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿರಿ, ಇಲ್ಲ ಫೇಸ್ಬುಕ್ ಒಳಗೆ ನೀವು ನನಗೆ ಮೆಸೇಜ್ ಮಾಡಿ ಕೇಳ್ಬೋದು ನಿಮ್ಮ ಏನಾದ್ರು ಡೌಟ್ಸ್ ಇದ್ರು. ಸೊ ಈಗ ಟಾಪರ್ ಆಗ್ಬೇಕಂತಂದ್ರೆ ಏನು ಮಾಡಬೇಕು, ಬಿಕಾಸ್ ಅನಿವಾರ್ಯ ಐತಿ. ಟಾಪರ್ ಆಗಲಿಲ್ಲ ಅಂತಂದ್ರೆ IAS ಪೋಸ್ಟ್ ಸಿಗಂಗಿಲ್ಲ. ಸೊ ದಟ್ ಟಾಪರ್ ಆಗ್ಬೇಕನ್ನೋದು ಎಲ್ಲರದೊಂದು ಕನಸ, ಎಲ್ಲರದು ಟಾರ್ಗೆಟ್ ಅನ್ನೋ ಅದ. ಬಟ್ ಏನದು ಟಾಪರ್ಸ್ ಒಳಗಿರೋ ಕ್ವಾಲಿಟೀಸ್ ನಾರ್ಮಲ್ ಎವರೇಜ್ ಸ್ಟೂಡೆಂಟ್ಸ್ ಒಳಗೆ ಇರಂಗಿಲ್ಲ. ಈ ಥರ ಅಂದ್ರೂ ಇಲ್ಲ, ಅವ್ರ ಕಡೆ ಭಾಳಷ್ಟು ತಾಸು ಅದಾವ ದಿನಕ್ಕಂತ, ಇಬ್ಬರದು ಕಡೆ 24 hours ಇರ್ತದ. ಬಟ್ ಸ್ಟಿಲ್ ಟಾಪರ್ಸ್ ಕಡೆ ಒಂದು ಫೋಕಸ್ ಇರ್ತದ, ಒಂದು ಡೆಡಿಕೇಶನ್ ಇರ್ತದ, ಒಂದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ತದ. ಇವು ಒಂದು 3-4 ಕ್ವಾಲಿಟೀಸ್ ಅಷ್ಟ ಅವ್ರನ್ನ ಎವರೇಜ್ ಸ್ಟೂಡೆಂಟ್ಸ್ ಇಂದ ಒಂದು ಟಾಪರ್ ಒಂದು ಪ್ಲೇಸಿಗೆ ಒಯ್ಯುವಂತವ. ಸೊ ದಟ್ ಅಂತ ಒಂದಷ್ಟು ಕ್ವಾಲಿಟೀಸ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗ್ತದ. ಅಂದ್ರಷ್ಟ ಒಂದು ಟಾಪರ್ ಆಗಕ್ಕೆ ಚಾನ್ಸ್ ಅದ UPSC ಒಳಗೆ. ಆ್ಯಂಡ್ ಸ್ಮಾರ್ಟ್ ವೇ ಒಳಗೆ ಸ್ಟಡಿ ಮಾಡ್ಬೇಕಾಗ್ತದ. UPSC ಏನು ಡಿಮ್ಯಾಂಡ್ ಮಾಡ್ಲಿಕ್ಕತ್ತದ, UPSCದೊಂದು ಪ್ರೊಸೆಸ್ ಏನೈತಿ, ಅದನ್ನೆಲ್ಲ ಡಿಟೇಲ್ ನಮಗೆ ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಈಗ ಬುಕ್ಸ್ ಏನು ಸಾಕಷ್ಟು ಅವೈಲೇಬಲ್ ಅದಾವ. PDF ಅಷ್ಟ ನಿಮಗೆ ಫ್ರೀ ಒಳಗನ ಸಿಗ್ತಾವೆ. ಟೆಲಿಗ್ರಾಮ್ ಒಳಗೆ ಹೋದ್ರು ಇಷ್ಟ PDF ಸಿಗ್ತಾವೆ ನಿಮ್ಗೆ. ಗೂಗಲ್ ಒಳಗೆ ನಿಮಗೆ ನೋಟ್ಸ್ PDF ಸಿಗ್ತಾವು, ಬುಕ್ಸ್ PDF ಸಿಗ್ತಾವು, ಫ್ರೀ ಸಿಗ್ತಾವು. ಬಟ್ ಎಲ್ಲಾನು ಓದೋದು ಅವಶ್ಯಕತೆ ಇರಂಗಿಲ್ಲ. ಸ್ಮಾರ್ಟ್ ವೇ ಒಳಗೆ ಸ್ಟಡಿ ಮಾಡ್ಬೇಕಾಗ್ತದ. ನಿಮ್ಮ ಒಂದು ರಿಸೋರ್ಸಸ್ ಅಂದ್ರೆ ಬುಕ್ ಲಿಸ್ಟ್ ಏನಿರ್ತೈತಲ್ಲ ಲಿಮಿಟೆಡ್ ಇರಬೇಕು ಆ್ಯಂಡ್ ಸ್ಟ್ಯಾಂಡರ್ಡ್ ಇರಬೇಕು. ಒಂದ್ಸತಿ ತೊಗೊಂಡು ಬಂದ್ರಿ ಅಂದ್ರೆ ಅದನ್ನು ಚೇಂಜ್ ಮಾಡಬಾರ್ದು. ಇವತ್ತು ನಿಮ್ಗೊಂದು ಬುಕ್ ಓದಾತೀರಿ ಅಂದ ತಕ್ಷಣ ಇನ್ನೊಬ್ರು ಯಾರೋ PDF ಚಂದ ಐತಿ, ಅದ್ರೊಳಗೆ ಸಣ್ಣದಮ್ಗೆ ಕೊಟ್ಟಾರ, ಶಾರ್ಟ್ ಅಮ್ಗೆ ಕೊಟ್ಟಾರ ಅನ್ಗುಡ್ಕ ಈಗ ತಂದಿದ್ದ ಬುಕ್ ಬಿಡೋದ, PDF ಕಡೆ ಹೋಗೋದು. ಈ ಥರ ಯಾವಾಗೂ ಗೊಂದಲ ಆಗೋದು, ಕನ್ಫ್ಯೂಷನ್ ಆಗೋದು, ಈ ಥರ ಒಟ್ಟ ಮಾಡಬಾರ್ದು. ಒಂದು ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ನ ತಗೋಬೇಕು ಆ್ಯಂಡ್ ಲಿಮಿಟೆಡ್ ರಿಸೋರ್ಸನ್ನ ಇಟ್ಕೋಬೇಕು. ಯಾಕಂದ್ರೆ ಎಂಡ್ ಆಫ್ ದಿ ಮೂಮೆಂಟ್ ನೀವು ರಿವಿಷನ್ ಭಾಳ ಸತಿ ಮಾಡಬೇಕಾಗ್ತದ. ಆ್ಯಂಡ್ ಕಂಪಲ್ಸರಿ ನೀವು ಟಾಪರ್ ಆಗಬೇಕು, 100 ರ್ಯಾಂಕ್ ಒಳಗೆ ಬರ್ಬೇಕಂದ್ರೆ ಮಿನಿಮಮ್ 6 hours, ಮಿನಿಮಮ್ 6 to 7 hours ನೀವು ಜಾಬ್ ಆದರೂ ಮಾಡ್ರಿ ಅಥವಾ ಕಾಲೇಜ್ ಜೊತೆ ಯಾರು ಪ್ರಿಪ್ರೇಷನ್ ಮಾಡ್ರಿ, ಏನಾರ ಆಗಲಿ ನೀವು 6ರಿಂದ 7 ತಾಸು ಮಿನಿಮಮ್ ಕೊಡ್ಬೇಕು. ಮ್ಯಾಕ್ಸಿಮಮ್ ಅದು ನಿಮಗೆ ಬಿಟ್ಟಿದ್ದು 10 ತಾಸು 12 ತಾಸು. ಪೀಕ್ ಅವರ್ಸ್ ಬಂದಂಗೆ ಅಂದ್ರೆ ಎಕ್ಸಾಮ್ ನಿಯರ್ ಬಂದಂಗೆ 14 ತಾಸನ್ನು ಸ್ಟಡಿ ಮಾಡ್ತಾರ ಆಸ್ಪಿರೆಂಟ್ಸ್. ಬಟ್ ಮಿನಿಮಮ್ 6 to 7 hours ನೀವು ಕೊಡಬೇಕಾಗ್ತದ. ಈ ಒಂದು ವಿಡಿಯೋದ ಎಂಡಿಗೆ ನಿಮ್ಗೆ ಏನಾರ ನಾ ಹೇಳಿದ ಪಾಯಿಂಟ್ಸ್ ಒಳಗೆ ಯಾವುದು ಮಾಡೋಕೆ ಆಗಲಿಲ್ಲ ಅನ್ಸಿತ್ತಂದ್ರೆ ಡೆಫಿನೆಟ್ಲಿ ಟಾಪರ್ ಆಗೋದು ಭಾಳನ ಡಿಫಿಕಲ್ಟ್ ಆಗ್ತದ. ಸೊ ಏನು ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಆ ಪಾಯಿಂಟ್ಸ್ ನೀವು ಮಾಡಬೇಕಾಗ್ತದ, ಮಾಡಂಗಿಲ್ಲ ಅನ್ನಂಗಿಲ್ಲ. ಬಿಕಾಸ್ ನೀವು ಟಾಪರ್ ಆಗಬೇಕು ಆ್ಯಂಡ್ ಒಳ್ಳೆ ರ್ಯಾಂಕಿಂಗ್ ಸಿಕ್ಕರೆ ಅಷ್ಟೇ ನಿಮ್ಮ ಒಂದು ಡ್ರೀಮ್ ಸರ್ವಿಸ್ಗಳು ನಿಮಗೆ ಅಲಾಟ್ ಆಗ್ತಾವ. ಸೊ ದಟ್ ಆ್ಯಂಡ್ 3 to 4 ಟೈಮ್ ರಿವಿಷನ್ ಮಾಡ್ಬೇಕು, ಕಂಪಲ್ಸರಿ ರಿವಿಷನ್. ಒಂದಷ್ಟು ಜನ 10 ಸತಿ ಎಂ ಲಕ್ಷ್ಮೀಕಾಂತ್ ಬುಕ್ಕನ್ನು ಓದೇನಂತ ಹೇಳ್ತಾರೆ. ಬಟ್ ಅಟ್ಲೀಸ್ಟ್ 3-4 ಟೈಮು ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ನೆನಪು ಉಳಿಯಂಗಿಲ್ಲ ಓದಿದ ಕಂಟೆಂಟ. ಬಿಕಾಸ್ ನಾವ್ಯಾರು ಸೈಂಟಿಸ್ಟ್ ಅಲ್ಲ,
ಅಥವಾ ಏನೋ ಒಂದು ಸೂಪರ್ ಪವರ್ಸ್ ಏನಿಲ್ಲ. ಒಂದ್ಸತಿ ಈಗ ರೋಬೋಟ್ಗಳು ಹೆಂಗೆ ಒಂದು ಬುಕ್ನ ಒಂದ್ಸತಿ ನೋಡಿದ ತಕ್ಷಣ ಅದು ಮೈಂಡ್ ಒಳಗೆ ಹಂಗೆ ಸ್ಟೋರ್ ಆಗಿರ್ತೈತಿ, ಲೈಕ್ ಅಥವಾ ನಾವೇನು ಕ್ಯಾಮ್ರಾ ಅಲ್ಲ ಒಂದು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಅದು ಬ್ರೈನ್ ಒಳಗೆ ಉಳಿತೈತಿ ಅನ್ನಕ. ಸೊ ನಾವು ಮರಿತಿರ್ತದ ಬ್ರೈನ್, ಅದ್ರ ಸಲುವಾಗಿ ಒಂದು 3-4 ಟೈಮ್ ರಿವಿಷನ್ ಬೇಕಾಗ್ತದ, ಸ್ಟ್ಯಾಂಡರ್ಡ್ ರಿವಿಷನ್ನ. ಸೊ 2 ಸತಿ ಬುಕ್ಸ್ನ ಚಂದ ನಮಗೆ ಓದ್ರಿ, 3ನೇ ಸತಿ ಅಥವಾ 2ನೇ ಸತಿ ಒಳಗನ ನೋಟ್ಸ್ ಮಾಡ್ಕೊಂಡ ಆ ನೋಟ್ಸ್ ಏನಿರ್ತೈತಲ್ಲ ಅದನ್ನ ಅಷ್ಟ ರಿವಿಷನ್ ಮಾಡ್ಕೊಂತ ಹೋಗ್ರಿ. ಸೊ ಅವಾಗ ಟೈಮನ್ನು ಕನ್ಸ್ಯೂಮ್ ಆಗ್ತದ. ಒಂದಷ್ಟು ಸ್ಮಾರ್ಟ್ ವೇಸ್ನ ನೀವು ಅಪ್ಲೈ ಮಾಡ್ಕೋಬೇಕಾಗ್ತದ. ಆ್ಯಂಡ್ ದೆನ್ ಸ್ಟ್ರಾಟಜಿ ಭಾಳ ಇಂಪಾರ್ಟೆಂಟ್ ಅದ. ಅದನ್ನ ನಿಮ್ಮೊಂದು ರೇಸ್ನ ಗೆಲ್ಸೋದು. ಯಾಕಂದ್ರೆ ಬುಕ್ ಲಿಸ್ಟ್ ಈಗ ನಾನು ನಿಮ್ಗೊಂದು ಬುಕ್ ಲಿಸ್ಟ್ ಕೊಡ್ತೇನೆ, ಮತ್ತೊಬ್ರು ಕೊಡ್ತಾರೆ, ಸೊ ಬುಕ್ ಲಿಸ್ಟ್ ನೀವು ತರ್ತೀರಿ ಆ್ಯಂಡ್ ಬುಕ್ಸನ್ನು ಅವೈಲೇಬಲ್ ಅದಾವ, ಬುಕ್ಸು ತರ್ತೀರಿ. ಬಟ್ ಸ್ಟ್ರಾಟಜಿ ಒಂದು ಒಳ್ಳೆ ಸ್ಟ್ರಾಟಜಿನ ನೀವು ಫಾಲೋ ಮಾಡ್ಕೊಂತ ಹೊಂಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಎಕ್ಸಾಮ್ ರೈಟ್ ಅಪ್ರೋಚ್ ಒಳಗೆ ನೀವು ರೈಟ್ ಒಂದು ಸ್ಟ್ರಾಟಜಿ ಜೊತೆ ಒಂದು ಸ್ಟಾರ್ಟ್ ಮಾಡಿರಿ ಅಂದ್ರೆ ಡೆಫಿನೆಟ್ಲಿ ಕ್ರ್ಯಾಕ್ ಆಗ್ತದ ಎಕ್ಸಾಮ. ಸೊ ಒಂದು ಸ್ಟ್ರಾಟಜಿನ ಸೆಟ್ ಮಾಡ್ಕೊಳ್ರಿ. ನೀವು ಒಂದು 4-5 ಜನದ ಸ್ಟ್ರಾಟಜಿನ ಕೇಳ್ಕೊಳ್ರಿ, ಅದನ್ನ ನೋಡಿ ಅದ್ರ ಮೇಲೆ ನಿಮ್ದೊಂದು ಸ್ಟ್ರಾಟಜಿನ ಸೆಟ್ ಮಾಡ್ಕೊಳ್ರಿ. ಬಿಕಾಸ್ ನಿಮ್ಗೆ ಓನ್ ಮಾಡ್ಕೊಳ್ಳೋವಾಗ ಒಂದು ಕನ್ಫ್ಯೂಷನ್ ಆಗೋದು, ಓಕೆ ಪಾಲಿಟಿಗೆ ಏನು ಮಾಡ್ಕೊಳ್ಳಿ, ಎನ್ವೈರ್ನ್ಮೆಂಟ್ ಸಲುವಾಗಿ ಹೆಂಗೆ ಮಾಡ್ಕೊಳ್ಳಿ, ನೋಟ್ಸ್ ಯಾವಾಗ ಮಾಡ್ಕೊಳ್ಳಿ. ಸೊ ಅಂಥ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ರಿ. ಬಟ್ ಫೈನಲಿ ನಿಮಗೆ ಯಾವ್ದು ಸೂಟ್ ಆಗ್ತಿಲ್ಲ ಅಂತ ಒಂದು ಒಳ್ಳೆಯ ಒಂದು ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಕೊಳ್ರಿ. ಆ್ಯಂಡ್ ದೆನ್ ಡೆಡಿಕೇಶನ್. ಯಾವಾಗ ನಿಮ್ಮ ಕಡೆಯಿಂದ ಆಗಂಗೆ ಇಲ್ಲ, ನನ್ನ ಕಡೆಯಿಂದ ಇವತ್ತು ಓದಾಕ್ ಒಟ್ಟು ಲೇಜಿನೆಸ್ ಅಂದ್ರೆ ಲೇಜಿನೆಸ್ ತುಂಬಿರ್ತದ ಮೈಂಡ್ ಒಳಗೆ. ಈಗ ನಾ ಮಲ್ಕೊಳಕಿ ಎಳಂಗೆ ಇಲ್ಲಿಗೆ ಬೆಡ್ ಮೇಲಿಂತ್ರ ಸೋಫಾ ಮೇಲಿಂತ್ರ ನಾ ಎಳಂಗೆ ಇಲ್ಲ ಅನ್ನೋ ಟೈಮ್ ಒಳಗೂ ನಿಮ್ಮ ಬ್ರೈನ್ ನೀವು ಹಿಂಗೆ ಒಂದು ಕಮಾಂಡ್ ಅದ್ರ ಮೇಲೆ ಇರ್ಬೇಕಲ್ಲ, ಅದು ಎದ್ದು ಕುಂತು ಓದಬೇಕು. ಆ ಥರ ಒಂದು ನೀವು ಟ್ರೈನ್ ಮಾಡ್ಬೇಕು. ಆಗಂಗಿಲ್ಲ, ನನಗೆ ಫುಲ್ ಹರ್ಟ್ ಆಗತೈತಿ, ನಂಗೆ ಫುಲ್ ಸ್ಟ್ರೈನ್ ಆಗತೈತಿ ಅಂದಾಗೂ ನೀವು ಎದ್ದು ಕುಂತು ಓದ್ಬೇಕು. ಇದನ್ನ ಮೇನ್ ಟಾಪರ್ಸ್ ಕಡೆ ಇರೋ ಒಂದು ಕ್ವಾಲಿಟಿ. ಟಾಪರ್ಸ್ ಕ್ವಾಲಿಟೀಸ್ ಏನಂದ್ರೆ ಕಂಟ್ರೋಲ್ ಮಾಡ್ಕೋತಾರ ಅವ್ರು. ಏನೋ ಒಂದು ಸಿಚುವೇಶನ್ ಬಂದ್ರು, ಏನೋ ಒಂದು ಖುಷಿ ಆಗತೈತಿ, ಎಕ್ಸೈಟ್ಮೆಂಟ್ ಆಗತೈತಿ ಅಂದ್ರೂ ಓಕೆ ಅದಿರಲಿ ನಾವು ಓದ್ತೇನೆ. ಭಾಳ ಸ್ಯಾಡ್ ಆಗತೈತಿ ಅಂತಂದ್ರು ಓಕೆ, ಸ್ಯಾಡ್ ಆಗೋದ್ರಿಂದ ಆಗೋದೇನದ, ನನ್ನ ಪ್ರಿಪ್ರೇಷನ್ ಕಡೆ ನಂದು ಫೋಕಸ್ ಇರಬೇಕು. ಸೊ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಹ್ಯಾಪಿನೆಸ್ ಎಲ್ಲನೂ ಸೈಡ್ ಇಡಬೇಕಾಗ್ತದ. ನೀವು ಒಂದು ಸನ್ಯಾಸಿ ಥರನೇ ನಿಮ್ದೊಂದು 1 ಇಯರ್ದೊಂದು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗ್ತೈತಿ. ಆ್ಯಂಡ್ ಭಾಳಷ್ಟು ಸ್ಟ್ರಗಲ್ ಮಾಡ್ಬೇಕಾಗ್ತೈತಿ UPSC ಪ್ರಿಪ್ರೇಷನ್ ಒಳಗೆ. ಇದು ಅನ್ಕೊಂಡಷ್ಟು ತೀರಾ ಈಸಿ ಅಂದ್ರೂ ಇಲ್ಲ. ಆ್ಯಂಡ್ ನೀವು ಒಂದಷ್ಟು ಜನಕ್ಕೆ ಹೆಂಗೆ ಒಂದು ಪ್ಲ್ಯಾನ್ ಇರ್ತೈತೆ ಅಂದ್ರೆ ಒಂದೊಂದು ತಿಂಗಳ ಗಂಟ್ಲೆ ಬರೀ ಒಂದೇ ಬುಕ್. ಈಗ ಪಾಲಿಟಿ ಓದಕ್ಕೆ ಸ್ಟಾರ್ಟ್ ಮಾಡಿರಿ, 1 ಮಂತ್ವರೆಗೂ ಬೇರೆ ಬುಕ್ಕ ಹಿಡಿದಂಗೆ, ಕರೆಂಟ್ ಅಫೇರ್ಸು ಹಿಡಿದಂಗೆ, ಬೇರೆ ಜಾಗ್ರಫಿ ಹಿಡಿದಂಗೆ, ಹಿಸ್ಟ್ರಿ ಹಿಡಿದಂಗೆ, ಬರೀ ಆ ಎಂ ಲಕ್ಷ್ಮೀಕಾಂತ್ ಬುಕ್ ಓದತ್ತಿದ್ರಿ ಅಂದ್ರೆ 1 ಮಂತ್ ಅದನ್ನ ಅಂದ್ರೆ ಮುಗಿಯೋವರೆಗೂ ಅದನ್ನ ಓದೋದು. ಅವಾಗ ಏನಾಗ್ಬಿಡ್ತದೆ ಅಂದ್ರೆ ಬ್ರೈನಿಗೆ ಸಾಕಾಗ್ಬಿಡ್ತೈತಿ. ಎಷ್ಟಂತ ಅದು ಪಾಲಿಟಿ ಸಹಿಸ್ಕೋತದ, ಬರೀ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ, ಪಾಲಿಟಿಕ್ಸ್ ಇದನ್ನ ಎಷ್ಟಂತ ಇದು ಮಾಡ್ತದ. ಅದಕ್ಕೂ ಎಂಟರ್ಟೈನ್ಮೆಂಟ್ ಬೇಕಲ್ಲ. ಬಟ್ ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದನ್ನ ನೀವು ಕಲಿಬೇಕು, ಸಬ್ಜೆಕ್ಟ್ಗಳನ್ನ ಚೇಂಜ್ ಮಾಡಿ ಕಲಿಬೇಕು. ಅದನ್ನ ಬಿಟ್ಟು ಎಂಟರ್ಟೈನ್ಮೆಂಟ್ ಬೇಕಾಗೈತೆ ತಡಿ ಬ್ರೈನಿಗೆ ಅಂತ ಹೇಳೋ ಮೂವಿ ನೋಡಿನಿ ಅಥವಾ ಸೀರೀಸ್ ನೋಡಿನಿ ಆ ಥರ ಅಲ್ಲ. ಸೊ ಈಗ ಪಾಲಿಟಿ 3 ತಾಸು ಓದ್ತೀರಿ, ಅದಾದ ತಕ್ಷಣ ನೆಕ್ಸ್ಟ್ 3 ಅವರ್ಸ್ ಒಳಗೆ ಜಾಗ್ರಫಿ ಓದ್ಕೊಳ್ರಿ. ಅದ್ರ ಜೊತೆ ಇನ್ನೊಂದು ಸಬ್ಜೆಕ್ಟ್ ಇಟ್ಕೊಳ್ರಿ ಸೂಟ್ ಆಗೋ ಥರ. ಅಥವಾ ಹಿಸ್ಟ್ರಿ ಓದ್ರಿ. ಆ್ಯಂಡ್ ದೆನ್ 2 ಅವರ್ಸ್ ಅಥವಾ 1 ಅವರ್ ಕರೆಂಟ್ ಅಫೇರ್ಸಿಗೆ ಕೊಡ್ರಿ. ಎಂಡ್ ಆಫ್ ದಿ ಡೇ 1 ಅವರ್ ಅಥವಾ 2 ಅವರ್ಸ್ ಏನು ಓದಿರ್ತಿರಲ್ಲ ಅದನ್ನ ರಿವಿಷನ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ರಿ. ಕಂಪಲ್ಸರಿ ಇದೊಂದು ರೂಲ್ಸ್ ಇರ್ಬೇಕು ನಿಮ್ಮ ಒಂದು ಟೈಮ್ ಟೇಬಲ್ ಒಳಗೆ. ಒಂದು 2 ತಾಸು ಓಕೆ, ನಿಮ್ಮ ಕಡೆ ಟೈಮ್ ಅಕಾರ್ಡಿಂಗ್ ಟು ಯುವರ್ ಟೈಮ್, ನಿಮ್ಮ ಕನ್ವೀನಿಯನ್ಸಿಗೆ. ನಿಮ್ಮ ಕಡೆ ಏನಾರ 10 ತಾಸು ಇತ್ತಂದ್ರೆ 4 ತಾಸು ಪಾಲಿಟಿ, 4 ತಾಸು ಜಾಗ್ರಫಿ ಓದಿ, 2 ತಾಸು ನೀವು ಕರೆಂಟ್ ಅಫೇರ್ಸಿಗೆ ಕೊಟ್ಟ, ಇನ್ನೊಂದು ಅವರ್ನ ನೀವು ರಿವಿಷನಿಗೆ ಕೊಡ್ಬೋದು. ಸೊ ಅಕಾರ್ಡಿಂಗ್ ಟು ನೀವು ಸೆಟ್ ಮಾಡ್ಕೊಳ್ರಿ. ಬಟ್ 2 ಸಬ್ಜೆಕ್ಟ್ ಓದಬೇಕು, ಕರೆಂಟ್ ಅಫೇರ್ಸ್ ಓದಬೇಕು, ಆ್ಯಂಡ್ 3 ರಿವಿಷನ್ ಆಗಬೇಕು. ಇಷ್ಟಂತೂ ಫಿಕ್ಸ್ ನೀವು ಮಾಡಬೇಕು ಇನಿಷಿಯಲ್ ಟೈಮ್ ಒಳಗೆ. ಯಾವಾಗ ಮೇನ್ಸ್ದ ಆನ್ಸರ್ ರೈಟಿಂಗ್ ಇನ್ನೂ ಸ್ಟಾರ್ಟ್ ಮಾಡಿರಂಗಿಲ್ಲ ಅವಾಗ. ಅಗೇನ್ ಮೇನ್ಸ್ದ ಏನಾರ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಿರಂದ್ರೆ ಮತ್ತೆ ಅದಕ್ಕೊಂದು ಅರ್ಧ ಗಂಟೆ 1 ಅವರ್ ಕೊಡಬೇಕು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ನಿಮ್ಮ ಕಡೆ ಎಷ್ಟು ಟೈಮ್ ಅವೈಲೇಬಲ್ ಅದ ಅದನ್ನು ನೋಡ್ಕೊಳ್ರಿ. ಒಂದು ಟೈಮ್ ಟೇಬಲ್ ಸ್ಟ್ಯಾಂಡರ್ಡ್ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ರಿ. ಆ್ಯಂಡ್ ಟೈಮ್ ಟೇಬಲ್ ನಾನು ಹೆಂಗೆ ಮಾಡ್ಕೋಬೇಕಂತೂ ನಾ ವಿಡಿಯೋ ಮಾಡೀನಿ, ಯಾವ ಥರ ಇರ್ಬೇಕು ನಿಮ್ಮ ಟೈಮ್ ಟೇಬಲ್ ಅಂತ. ನೋಟ್ಸ್ ಹೆಂಗೆ ಮಾಡ್ಕೋಬೇಕು, ನೋಟ್ಸ್ ಯಾವ ಥರ ಮಾಡ್ಕೋಬೇಕು, ಆ್ಯಂಡ್ ಆನ್ಸರ್ ರೈಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿಂದ ಮಾಡ್ಕೋಬೇಕು, ಟೆಸ್ಟ್ ಸೀರೀಸ್ ಜಾಯಿನ್ ಆಗಬೇಕು ಆಗಬಾರ್ದು, ಎವ್ರಿಥಿಂಗ್ ನನ್ನ ಚಾನೆಲ್ ಒಳಗೆ ಅವೈಲೇಬಲ್ ಅದ ನಿಮಗೆ. ಸೊ ಪ್ಲೀಸ್ ಚಾನೆಲಿಗೆ ವಿಸಿಟ್ ಕೊಡ್ರಿ ಆ್ಯಂಡ್ ಯೂಸ್ ಮಾಡ್ಕೊಳ್ರಿ ಅಲ್ಲಿರೋ ಒಂದು ಇನ್ಫಾರ್ಮೇಷನ್ನ. ಸೊ ಆ ಇನ್ಫಾರ್ಮೇಷನ್ ತೊಗೊಂಡಾಗ ಎಲ್ಲ ವಿಡಿಯೋಸ್ನ ನೋಡಿರಿ ಅಂದರೆ ನಿಮ್ದು ಒಂದು ಸ್ಟ್ರಾಟಜಿ ಸೆಟ್ ಆಗ್ತದ, ನಿಮ್ಗೆ 100% ಇನ್ಫಾರ್ಮೇಷನ್ ಗೊತ್ತಾಗ್ತದ, ಒಂದು ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ ಗೊತ್ತಾಗ್ತದ. ಸೊ ನಿಮ್ಮ ಕಡೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ ಅದ, ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಅದ, ಒಂದು ಸ್ಟ್ಯಾಂಡರ್ಡ್ ಆಗಿರೋ ಸ್ಟ್ರಾಟಜಿ ಅದ.
ಸೊ ಎವ್ರಿಥಿಂಗ್ ನಿಮ್ಮ ಕಡೆ ಇದ್ದಾಗ ಫೈನಲಿ ನೀವು ಮಾಡ್ಕೋಬೇಕಾಗಿರೋದಂದ್ರೆ ಡೆಡಿಕೇಶನ್, 100% ಫೋಕಸ್, ಇದಿಷ್ಟು ನಿಮ್ಮ ಕಡೆ ಇರಬೇಕು. ಆ್ಯಂಡ್ ಒಬ್ಬರೇ ಇರೋದನ್ನ ಕಲೀರಿ, ಅಲೋನ್ ಇರೋದನ್ನ ಕಲೀರಿ. ಬರೀ ಫ್ರೆಂಡ್ಸನ್ನು ನೀವು ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗೋದು ಅಥವಾ ಪದೇ ಸುತ್ತಾಡೋಕೆ ಹೋಗೋದು ಇಂಥದ್ದು ಮಾಡಬಾರ್ದು. ಅಲೋನ್ ಇರೋಕೆ ಕಲಿಬೇಕಾಗ್ತದ. ಒಂದು ನಿಮ್ಮಷ್ಟಕ್ಕೆ ನೀವೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ರಿ. ಆ್ಯಂಡ್ ರೂಮರ್ಸ್ಗಳಿಗೆ ತಲೆ ಕೊಡಬೇಡ್ರಿ. ಒಬ್ರು ಬರ್ತಾರೆ ಎಂ ಲಕ್ಷ್ಮೀಕಾಂತ್ ಅಂತ ಓದಂತಾರ, ಇನ್ನೊಬ್ರು ಬರ್ತಾರೆ ಕನ್ನಡ ಒಳಗೂ ಚಲೋಣ ಬುಕ್ ಅದನೋ ಅದನ್ನ ಇಂಗ್ಲೀಷ್ ಏನು ಓದಿ ಕನ್ನಡ ಒಳಗನ ಓದು ಅಂತ ಒಂದಷ್ಟು ಜನ ಹೇಳ್ತಾರು. ಇನ್ನೊಬ್ರು ಬಂದು ಏನಂತಾರ ಇಲ್ಲ ಇಂಗ್ಲೀಷ್ ಓದಿರೋಣ ಪಾಸ್ ಆಗ್ತದ. ಸೊ ರೂಮರ್ಸ್ಗಳು ಏನದಾವಲ್ಲ ಅವನ್ನೆಲ್ಲ ಸೈಡ್ ಇಡ್ರಿ. ನಿಮಗೊಂದು 100% ಏನು ನೀವು ಬಿಕಾಸ್ ನೀವು ಒಂದು 10-15 ಸತಿ ರಿಸರ್ಚ್ ಮಾಡಿದಾಗ ಒಂದು ಸ್ಟ್ರಾಟಜಿ, ಒಂದು ಬುಕ್ ಲಿಸ್ಟ್ನ ಪರ್ಚೇಸ್ ಮಾಡ್ಕೊಂಡಿರ್ತೀರಿ. ಸೊ ಒಂದು ಸತಿ ಸ್ಟ್ಯಾಂಡರ್ಡ್ ಒಂದು ಬುಕ್ ಲಿಸ್ಟ್ನ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ಚೇಂಜ್ ಮಾಡಬೇಡ್ರಿ. ಬಟ್ ಬಿಫೋರ್ ಪರ್ಚೇಸಿಂಗ್ 100% ಫೋಕಸ್ ಕೊಟ್ಟು 10-15 ಕಡೆ ಚೆಕ್ ಮಾಡ್ಕೊಂಡು ಒಂದು ಸೆಟ್ ಮಾಡ್ಕೊಳ್ರಿ ನಿಮ್ಮ ಟಾರ್ಗೆಟ್ನ. ಆ್ಯಂಡ್ ಫೈನಲ್ ಥಿಂಗ್ ಈಸ್ ಡೆಡಿಕೇಶನ್. ಬಿಕಾಸ್ ಬುಕ್ ಲಿಸ್ಟು ರೆಡಿ ಆಗ್ತದ, ಟೈಮ್ ಟೇಬಲು ರೆಡಿ ಆಗ್ತದ, ಎಲ್ಲ ಜೋಶ್ ಒಳಗೆ ರೆಡಿ ಆಗ್ತದ. ಆಮೇಲೆ ಕೂತು ಓದಬೇಕಲ್ಲ, ಅದಕ್ಕೆ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕಾಗ್ತದ. UPSC ಪಾಸ್ ಆಗೋದ ಕಠಿಣ ಅದ. ಅದ್ರೊಳಗೆ ಟಾಪರ್ ಆಗ್ಬೇಕಂತಂದ್ರೆ ಭಾಳಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು, ಭಾಳಷ್ಟು ಶ್ರಮದ ಅವಶ್ಯಕತೆ ಅದ. 10-12 ತಾಸು ಗಂಟ್ಲೆ ಓದಬೇಕು, ನಿದ್ದಿನ ಬಿಡಬೇಕು, ರಿಲೇಟಿವ್ಸ ಫ್ರೆಂಡ್ಸ. ಬಟ್ ಫ್ಯಾಕ್ಟ್ ಈಸ್ 1-1.5 ವರ್ಷ ನೀವು ಏನಾರ ಹಾರ್ಡ್ ವರ್ಕ್ ಮಾಡಿರಿ ಅಂತಂದ್ರೆ ಮುಂದಿನ ಜೀವನದೊಳಗೆ ಈ ಕಷ್ಟ ಮತ್ತೆ ಯಾವತ್ತೂ ಬರಂಗಿಲ್ಲ. ಒಂದು ವೇಳೆ ಈ ಟೈಮ್ ಒಳಗೆ ಏನಾರ ನೀವು ಎಂಜಾಯ್ ಮಾಡಿರಿ ಅಂದ್ರೆ ಮುಂದಿನ ಪೂರಾ ಒಂದು ಲೈಫ್ ಎಲ್ಲ ಭಾಳನೇ ಡಿಫಿಕಲ್ಟ್ ಆಗ್ತೈತಿ. ಸೊ ದಟ್ ಇವೇನದಾವಲ್ಲ ಇವು ಇಂಪಾರ್ಟೆಂಟ್ ಇಷ್ಟ ಕಂಟೆಂಟ್ ಅದಾವ ಟಾಪರ್ಗೂ ಆ್ಯಂಡ್ ಎವ್ರೇಜ್ ಸ್ಟೂಡೆಂಟ್ಗೂ ಇರೋವಂಥವ. ಸೊ ನೀವು ಟಾಪರ್ ಆಗಬೇಕು ಆ್ಯಂಡ್ ರ್ಯಾಂಕ್ 100 ಒಳಗೆ ಬರ್ಬೇಕಂದ್ರೆ ಈ ಒಂದಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಇವ್ನು ನಿಮ್ಮ ಕಡೆಯಿಂದ ಆಗಂಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸಮ್ವೇರ್ ಒಂದು ಒಳ್ಳೆ ರ್ಯಾಂಕ್ನ ತೊಗೊಳೋದ ಡಿಫಿಕಲ್ಟ್ ಆಗ್ತದ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನಿಮ್ಗೆ ಮತ್ತೇನೋ ಡೌಟ್ ಇದ್ರೂ ನೀವು ನನಗೆ ಕಮೆಂಟ್ ಒಳಗೆ ಹೇಳ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಒಳಗೆ ಅಥವಾ ಫೇಸ್ಬುಕ್ ಒಳಗೆ ಮೆಸೇಜ್ ಮಾಡಿನೂ ನನಗೆ ಕೇಳ್ಬೋದು ನಿಮ್ಗೆ ಏನೋ ಡೌಟ್ಸ್ ಇದ್ರು. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.